ಹಾಯ್ ಸ್ನೇಹಿತರೆ, ಈಗಲೇ ನಿಮ್ಮ ಕಣ್ಣುಗಳನ್ನು ರಾಚಿ ಕುಳಿತುಕೊಳ್ಳಿ, ಏಕೆಂದರೆ ಇದು ನಿಮ್ಮ ಬ್ಯಾಂಕ್ ಖಾತೆಯನ್ನು ಬದಲಾಯಿಸಬಲ್ಲ ಮಹಾ ಸಂಭ್ರಮದ ಸುದ್ದಿ ಅಥವಾ ಮಹಾ ಆಘಾತದ ರಹಸ್ಯವಾಗಬಹುದು. ಹೋಳಿ ಹಬ್ಬದ ಮುನ್ನವೇ ನಿಮ್ಮ ಪಿಂಚಣಿ ಹಣ ದುಪ್ಪಟ್ಟಾಗುತ್ತದೆಯೇ ಅಥವಾ ಸಾವಿರಾರು ಜನರ ಪಿಂಚಣಿ ನಿಲ್ಲುವ ಸಂಭವವಿದೆಯೇ? ಇದು ಕೇವಲ ಸುದ್ದಿಯಲ್ಲ, ನಿಮ್ಮ ಜೀವನವನ್ನು ತಿರುವುಮುರುವು ಮಾಡುವ ರಹಸ್ಯ. ಮತ್ತು ಈಗಲೇ ಈ ವಿಡಿಯೋವನ್ನು ವೀಕ್ಷಿಸಿ ತಿಳಿದುಕೊಳ್ಳಿ, ಏಕೆಂದರೆ ತಪ್ಪಿದರೆ ನಿಮಗೆ ದೊಡ್ಡ ನಷ್ಟವಾಗಬಹುದು. ಸ್ನೇಹಿತರೆ, ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ನಿಮ್ಮ ಧ್ವನಿ ಇಲ್ಲಿ ಮುಖ್ಯವಾಗುತ್ತದೆ. ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ, ಮುಂದಿನ ಸುದ್ದಿಗಳು ನಿಮಗೆ ಮೊದಲು ತಲುಪಲಿ. ಸ್ನೇಹಿತರೆ, ನೀವು ವೃದ್ಧ ಪಿಂಚಣಿ, ವಿಧವಾ ಪಿಂಚಣಿ ಅಥವಾ ಅಂಗವಿಕಲ ಪಿಂಚಣಿ ಪಡೆಯುತ್ತಿದ್ದರೆ ಈ ಸುದ್ದಿ ನಿಮಗೆ ಜೀವಾಳವಾಗಬಹುದು. ಏಕೆಂದರೆ ಹೋಳಿ ಹಬ್ಬದ ನಂತರ ಪ್ರತಿ ತಿಂಗಳು 3,000 ರೂಪಾಯಿಗಳಷ್ಟು ಪಿಂಚಣಿ ಹೆಚ್ಚಾಗುವ ಸಂಭವವಿದೆಯೇ? ಅಥವಾ ಕಟ್ಟುನಿಟ್ಟಾದ ಪರಿಶೀಲನೆಯ ಹೆಸರಿನಲ್ಲಿ ನಿಮ್ಮ ಪಿಂಚಣಿ ನಿಲ್ಲುವ ಭಯವಿದೆಯೇ? ಈ ರಹಸ್ಯವನ್ನು ತಿಳಿಯದೇ ಇದ್ದರೆ ನಿಮ್ಮ ಜೀವನ ಹೇಗೆ ಬದಲಾಗಬಹುದು? ನೀವು ಈಗಲೇ ಯೋಚಿಸಿ ನೋಡಿ. ನಿಮ್ಮ ಬ್ಯಾಂಕ್ ಖಾತೆಗೆ ಹೆಚ್ಚು ಹಣ ಬಂದರೆ ನಿಮ್ಮ ದಿನಗಳು ಹೇಗೆ ಸುಂದರವಾಗುತ್ತವೆ? ಅಥವಾ ಪಿಂಚಣಿ ನಿಲ್ಲದೇ ಇದ್ದರೆ ನಿಮ್ಮ ಕಷ್ಟಗಳು ಹೇಗೆ ದುಪ್ಪಟ್ಟಾಗುತ್ತವೆ? ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದೊಂದೇ ಹಂತ ಹೇಳುತ್ತೇನೆ. ಆದರೆ ಮೊದಲು ಹೇಳಿ, ನಿಮಗೆ ಈ ಹೆಚ್ಚಳ ಬೇಕೇ ಅಥವಾ ಈ ಪರಿಶೀಲನೆಯಿಂದ ಭಯವಾಗುತ್ತದೆಯೇ? ಕಮೆಂಟ್ ಮಾಡಿ ಹೇಳಿ ಮತ್ತು ವಿಡಿಯೋ ಅಂತ್ಯದವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ನಾನು ನಿಮಗೆ ಒಂದು ದೊಡ್ಡ ಸಲಹೆ ನೀಡುತ್ತೇನೆ. ಅದು ನಿಮ್ಮ ಪಿಂಚಣಿಯನ್ನು ಸುರಕ್ಷಿತಗೊಳಿಸಬಹುದು. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಪಿಂಚಣಿ ಯೋಜನೆಗಳ ಬಗ್ಗೆ ದೊಡ್ಡ ಚರ್ಚೆಗಳು ನಡೆಯುತ್ತಿವೆ, ವಿಶೇಷವಾಗಿ ವೃದ್ಧರು, ವಿಧವೆಯರು ಮತ್ತು ಅಂಗವಿಕಲರಿಗೆ ಸಂಬಂಧಿಸಿದಂತೆ. ಈ ಹಣ ನಿಮ್ಮ ಹಕ್ಕಿನದು, ಯಾರೂ ಅದನ್ನು ಹಿಂಪಡೆಯಲು ಸಾಧ್ಯವಿಲ್ಲ. ಆದರೆ ನಿಜಕ್ಕೂ ಹೋಳಿ ಮುನ್ನವೇ ನಿಮ್ಮ ಖಾತೆಗೆ ಹೆಚ್ಚಿದ ಪಿಂಚಣಿ ಬರುತ್ತದೆಯೇ ಅಥವಾ ಸಾವಿರಾರು ಜನರ ಪಿಂಚಣಿ ನಿಲ್ಲುವ ಸಂಭವವಿದೆಯೇ? ನೀವು ಈ ಪ್ರಶ್ನೆಗಳಿಗೆ ಉತ್ತರ ಬಯಸುತ್ತೀರಾ? ಹಾಗಿದ್ದರೆ ಮುಂದುವರಿಯಿರಿ, ಏಕೆಂದರೆ ನಾನು ನಿಮಗೆ ಒಂದೊಂದು ವಿವರ ಹೇಳುತ್ತೇನೆ ಮತ್ತು ಪ್ರತಿ ನಿಮಿಷ ನಿಮಗೆ ಹೊಸ ಆಶ್ಚರ್ಯ ನೀಡುತ್ತದೆ. ಸ್ನೇಹಿತರೆ, ಈಗ ನಾವು ಮುಖ್ಯ ವಿಷಯಕ್ಕೆ ಬರೋಣ. ಪಿಂಚಣಿ ಯೋಜನೆಗಳು ನಿಮ್ಮ ಹಕ್ಕು ಮತ್ತು ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಆದರೆ ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣದ ಮಾತು ನಡೆಯುತ್ತಿದೆ. ಆದರೆ ನಿಮ್ಮ ಖಾತೆಗೆ ಅದು ತಲುಪುತ್ತದೆಯೇ ಅಥವಾ ಪರಿಶೀಲನೆಯ ಹೆಸರಿನಲ್ಲಿ ನಿಲ್ಲುತ್ತದೆಯೇ? ಈ ಪ್ರಶ್ನೆಗಳು ನಿಮ್ಮ ಮನಸ್ಸನ್ನು ಕಾಡುತ್ತವೆಯೇ? ಹಾಗಿದ್ದರೆ ವಿಡಿಯೋ ಅಂತ್ಯದವರೆಗೂ ನೋಡಿ, ಏಕೆಂದರೆ ನಾನು ನಿಮಗೆ ಪರಿಹಾರಗಳನ್ನು ಹೇಳುತ್ತೇನೆ. ಸ್ನೇಹಿತರೆ, ಪ್ರತಿ ತಿಂಗಳು 3,000 ರೂಪಾಯಿಗಳ ವ್ಯವಸ್ಥೆ ಜಾರಿಗೆ ಬಂದರೆ ಅದು ವೃದ್ಧರ ಔಷಧಿಗಳಿಗೆ, ವಿಧವಾ ಮಹಿಳೆಯರ ಮನೆ ಖರ್ಚುಗಳಿಗೆ ಮತ್ತು ಅಂಗವಿಕಲ ನಾಗರಿಕರ ದೈನಂದಿನ ಅಗತ್ಯಗಳಿಗೆ ದೊಡ್ಡ ನೆರವಾಗಬಹುದು. ಆದರೆ ಅಂತಿಮ ನಿರ್ಧಾರ ಸರ್ಕಾರದ ಅಧಿಕೃತ ಘೋಷಣೆಯ ನಂತರವೇ ಸ್ಪಷ್ಟವಾಗಲಿದೆ. ಆದರೆ ನೀವು ಈ ಹೆಚ್ಚಳಕ್ಕಾಗಿ ಕಾಯುತ್ತಿದ್ದೀರಾ ಅಥವಾ ಪರಿಶೀಲನೆಯ ಭಯದಲ್ಲಿದ್ದೀರಾ? ಕಮೆಂಟ್ ಮಾಡಿ ಹೇಳಿ ಮತ್ತು ನಾನು ಮುಂದೆ ಹೇಳುವಂತೆ ನಿಮ್ಮ ದಾಖಲೆಗಳನ್ನು ನವೀಕರಿಸಿಕೊಳ್ಳಿ, ಏಕೆಂದರೆ ಅದು ನಿಮ್ಮ ರಕ್ಷಣೆ. ಸ್ನೇಹಿತರೆ, ಇಂದಿನ ಚರ್ಚೆ ಯಾವುದೇ ಅಪಪ್ರಚಾರ ಅಥವಾ ಮೇಲ್ನೋಟದ ಸುದ್ದಿಯ ಮೇಲೆ ಆಧಾರಿಸಲ್ಲ. ಬದಲಾಗಿ ಅದು ದೇಶದ ಲಕ್ಷಾಂತರ ವೃದ್ಧರು, ವಿಧವೆ ಮಹಿಳೆಯರು ಮತ್ತು ಅಂಗವಿಕಲ ನಾಗರಿಕರ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ಸತ್ಯದ ಮೇಲೆ ನಿಂತಿದೆ. ಏಕೆಂದರೆ ಅವರಿಗೆ ಪಿಂಚಣಿ ಕೇವಲ ಸರ್ಕಾರಿ ನೆರವಲ್ಲ, ಬದಲಾಗಿ ಜೀವನ ನಡೆಸುವ ಸಾಧನವಾಗಿದೆ. ಈ ಹಣದ ಮೂಲಕವೇ ಅವರು ಔಷಧಿಗಳನ್ನು ಖರೀದಿಸುತ್ತಾರೆ, ರಾಷನ್ ತರುತ್ತಾರೆ, ವಿದ್ಯುತ್ ಬಿಲ್ ಪಾವತಿಸುತ್ತಾರೆ ಮತ್ತು ಆತ್ಮಗೌರವದೊಂದಿಗೆ ಜೀವನ ಮುಂದುವರಿಸುತ್ತಾರೆ. ಆದರೆ ಪಿಂಚಣಿಗೆ ಸಂಬಂಧಿಸಿದ ಯಾವುದೇ ಹೊಸ ನಿಯಮ, ಪರಿಶೀಲನೆ ಅಭಿಯಾನ ಅಥವಾ ಪಾವತಿ ಸಂಬಂಧಿತ ಬದಲಾವಣೆಗಳು ಬಂದಾಗ ಅದರ ಪರಿಣಾಮ ನೇರವಾಗಿ ಅವರ ಮೇಲೆ ಬೀಳುತ್ತದೆ. ಮತ್ತು ಇದೇ ಕಾರಣಕ್ಕೆ ಕಳೆದ ಕೆಲವು ತಿಂಗಳುಗಳಲ್ಲಿ ಸಾಮಾಜಿಕ ಭದ್ರತಾ ವ್ಯವಸ್ಥೆಗಳ ಬಗ್ಗೆ ಬರುತ್ತಿರುವ ಸಂಕೇತಗಳನ್ನು ಅರ್ಥಮಾಡಿಕೊಳ್ಳುವುದು ಅತ್ಯಂತ ಮುಖ್ಯ. ಆದರೆ ನೀವು ಈ ಸಂಕೇತಗಳನ್ನು ಗಮನಿಸಿದ್ದೀರಾ ಅಥವಾ ನಿಮ್ಮ ಪಿಂಚಣಿ ಸುರಕ್ಷಿತವೆಂದು ಭಾವಿಸುತ್ತಿದ್ದೀರಾ? ಈ ಪ್ರಶ್ನೆಗಳು ನಿಮ್ಮನ್ನು ಆಲೋಚನೆಗೆ ಹಚ್ಚುತ್ತವೆಯೇ? ಮುಂದುವರಿಯೇ, ಏಕೆಂದರೆ ನಾನು ನಿಮಗೆ ಹೆಚ್ಚಿನ ವಿವರಗಳನ್ನು ಹೇಳುತ್ತೇನೆ. ಸ್ನೇಹಿತರೆ, ಕೇಂದ್ರ ಮಟ್ಟದಲ್ಲಿ ನಡೆಯುತ್ತಿರುವ ಯೋಜನೆಗಳ ಮೂಲ ಉದ್ದೇಶ ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ ಕನಿಷ್ಠ ಆದಾಯ ಭದ್ರತೆ ನೀಡುವುದು. ಆದರೆ ಈ ಯೋಜನೆಗಳ ನಿರ್ವಹಣೆ ಕೇಂದ್ರ ಮತ್ತು ರಾಜ್ಯಗಳ ಸಹಯೋಗದೊಂದಿಗೆ ನಡೆಯುತ್ತದೆ. ಆದ್ದರಿಂದ ವಿವಿಧ ರಾಜ್ಯಗಳಲ್ಲಿ ಸಿಗುವ ಮೊತ್ತದಲ್ಲಿ ವ್ಯತ್ಯಾಸ ಸಹಜವಾಗಿದೆ. ಹಲವರು ಇಡೀ ಮೊತ್ತ ಒಂದೇ ಮೂಲದಿಂದ ಬರುತ್ತದೆ ಎಂದು ಭಾವಿಸುತ್ತಾರೆ. ಆದರೆ ಸತ್ಯವೆಂದರೆ, ರಾಜ್ಯ ಸರ್ಕಾರ ತನ್ನ ಪಾಲನ್ನು ಹೆಚ್ಚಿಸಿದರೆ ಒಟ್ಟು ಪಿಂಚಣಿ ಮೊತ್ತ ಹೆಚ್ಚಾಗುತ್ತದೆ ಮತ್ತು ರಾಜ್ಯದ ಪಾಲು ಸೀಮಿತವಾಗಿದ್ದರೆ ಫಲಾನುಭವಿಗಳಿಗೆ ಕಡಿಮೆ ಮೊತ್ತ ಸಿಗುತ್ತದೆ. ಆದ್ದರಿಂದ ಮೊತ್ತದಲ್ಲಿ ವ್ಯತ್ಯಾಸ ಆಡಳಿತಾತ್ಮಕ ರಚನೆಯ ಪರಿಣಾಮವೇ ಹೊರತು ಯಾವುದೇ ದೋಷದಿಂದಲ್ಲ. ಆದರೆ ನಿಮ್ಮ ರಾಜ್ಯದಲ್ಲಿ ಮೊತ್ತ ಹೆಚ್ಚಾಗುವ ಸಂಭವವಿದೆಯೇ ಅಥವಾ ನಿಮ್ಮ ಪಾಲು ಕಡಿಮೆಯೇ? ಈ ಪ್ರಶ್ನೆ ನಿಮ್ಮನ್ನು ಕುತೂಹಲಗೊಳಿಸುತ್ತದೆಯೇ? ವಿಡಿಯೋ ಮುಂದುವರಿಸಿ ನೋಡಿ, ಏಕೆಂದರೆ ನಾನು ಇನ್ನಷ್ಟು ಆಳಕ್ಕೆ ಹೋಗುತ್ತೇನೆ. ಸ್ನೇಹಿತರೆ,
ಚರ್ಚೆಯಲ್ಲಿರುವ ಬದಲಾವಣೆಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಪಾತ್ರತೆಯ ಮರುಪರಿಶೀಲನೆ ಮತ್ತು ಆದಾಯ ಮಿತಿಯ ಕಠಿಣ ಪರೀಕ್ಷೆ. ಏಕೆಂದರೆ ಸರ್ಕಾರದ ಪ್ರಯತ್ನ ಯೋಜನೆಯ ಲಾಭ ಕೇವಲ ನಿಜವಾದ ಅಗತ್ಯವುಳ್ಳವರಿಗೆ ಮಾತ್ರ ಸಿಗುವಂತೆ ಮಾಡುವುದು ಮತ್ತು ಆರ್ಥಿಕವಾಗಿ ಸಮರ್ಥರಾದವರು ಅಥವಾ ತಪ್ಪು ರೀತಿಯಲ್ಲಿ ಲಾಭ ಪಡೆಯುತ್ತಿರುವವರನ್ನು ಪಟ್ಟಿಯಿಂದ ತೆಗೆದುಹಾಕುವುದು. ಆದರೆ ನೆಲಮಟ್ಟದಲ್ಲಿ ಸ್ಥಿತಿಯಷ್ಟು ಸರಳವಲ್ಲ. ವಿಶೇಷವಾಗಿ ಗ್ರಾಮೀಣ ಮತ್ತು ಅಸಂಘಟಿತ ಕ್ಷೇತ್ರಗಳಲ್ಲಿ ಆದಾಯದ ನಿಯಮಿತ ದಾಖಲೆ ಇರುವುದಿಲ್ಲ. ಹಲವು ಬಾರಿ ಕುಟುಂಬದ ನಿಜವಾದ ಆದಾಯ ಕಡಿಮೆ ಇದ್ದರೂ ದಾಖಲೆಗಳಲ್ಲಿ ಹೆಚ್ಚು ದಾಖಲಾಗುತ್ತದೆ ಮತ್ತು ಈ ಅಸಂಗತೆಯಿಂದ ಪಾತ್ರನಾದ ವ್ಯಕ್ತಿ ಅಪಾತ್ರನೆಂದು ಘೋಷಿಸಲ್ಪಡುತ್ತಾನೆ. ಆದರೆ ನಿಮ್ಮ ದಾಖಲೆಗಳಲ್ಲಿ ಅಂತಹ ಅಸಂಗತೆ ಇದೆಯೇ? ಅದು ನಿಮ್ಮ ಪಿಂಚಣಿಯನ್ನು ನಿಲ್ಲಿಸಬಹುದೇ? ಈ ಭಯ ನಿಮ್ಮನ್ನು ಆವರಿಸುತ್ತದೆಯೇ? ಮುಂದುವರಿಯಿರಿ, ಏಕೆಂದರೆ ನಾನು ಪರಿಹಾರ ಹೇಳುತ್ತೇನೆ. ಸ್ನೇಹಿತರೆ, ಪರಿಶೀಲನೆ ಪ್ರಕ್ರಿಯೆ ಕಠಿಣವಾಗುವುದರರ್ಥ ದಾಖಲೆಗಳ ಶುದ್ಧತೆ. ಆದರೆ ಇದರಿಂದ ಕಾಲಕೊರತೆಯಿಂದಾಗಿ ಪಾವತಿ ನಿಲ್ಲಿಸುವುದು ಹಲವು ಸಾರಿ ಸಂಭವಿಸುತ್ತದೆ. ಆದ್ದರಿಂದ ಪಿಂಚಣಿ ಹೆಚ್ಚಳದ ಯಾವುದೇ ಸಾಧ್ಯತೆಯೊಂದಿಗೆ ಫಲಾನುಭವಿಗಳು ತಮ್ಮ ಎಲ್ಲ ದಾಖಲೆಗಳನ್ನು ನವೀಕರಿಸಿಕೊಂಡಿರಬೇಕು. ಏಕೆಂದರೆ ಮೊತ್ತ ಹೆಚ್ಚಾದರೆ ಅದರ ಲಾಭ ತಡೆಯಿಲ್ಲದೆ ಸಿಗಬೇಕು. ನಿಜಕ್ಕೂ ಪ್ರತಿ ತಿಂಗಳು 3,000 ರೂಪಾಯಿಗಳ ವ್ಯವಸ್ಥೆ ಜಾರಿಗೆ ಬಂದರೆ ಅದು ವೃದ್ಧರ ಔಷಧಿಗಳಿಗೆ, ವಿಧವಾ ಮಹಿಳೆಯರ ಮನೆಯ ಖರ್ಚುಗಳಿಗೆ ಮತ್ತು ಅಂಗವಿಕಲ ನಾಗರಿಕರ ದೈನಂದಿನ ಅಗತ್ಯಗಳಿಗೆ ದೊಡ್ಡ ನೆರವಾಗಬಹುದು. ಆದರೆ ಅಂತಿಮ ನಿರ್ಧಾರ ಸರ್ಕಾರದ ಅಧಿಕೃತ ಘೋಷಣೆಯ ನಂತರವೇ ಸ್ಪಷ್ಟವಾಗಲಿದೆ. ಆದರೆ ನೀವು ಈ ಘೋಷಣೆಗಾಗಿ ಕಾಯುತ್ತಿದ್ದೀರಾ ಅಥವಾ ನಿಮ್ಮ ದಾಖಲೆಗಳನ್ನು ಸಿದ್ಧಗೊಳಿಸುತ್ತಿದ್ದೀರಾ? ಈ ಪ್ರಶ್ನೆಗಳು ನಿಮ್ಮನ್ನು ಪ್ರೇರೇಪಿಸುತ್ತವೆಯೇ? ವಿಡಿಯೋ ಮುಂದುವರಿಸಿ, ಏಕೆಂದರೆ ಇನ್ನಷ್ಟು ರಹಸ್ಯಗಳಿವೆ. ಸ್ನೇಹಿತರೆ, ಹೋಳಿ ನಂತರ ಪಿಂಚಣಿ 3,000 ರೂಪಾಯಿಗಳಷ್ಟು ಹೆಚ್ಚಬೇಕು ಎಂದು ನಿಮಗೆ ಅನಿಸುತ್ತದೆಯೇ? ಮತ್ತು ಇದರಿಂದ ಲಕ್ಷಾಂತರ ಕುಟುಂಬಗಳಿಗೆ ನೆರವಾಗುತ್ತದೆಯೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇದರಿಂದ ಈ ವಿಷಯದಲ್ಲಿ ಜನರ ಧ್ವನಿ ಸ್ಪಷ್ಟವಾಗಿ ಮೂಡಿಬರಲಿ. ಸ್ನೇಹಿತರೆ, ಇಂದಿನ ಚರ್ಚೆ ಯಾವುದೇ ಅಪಪ್ರಚಾರ ಅಥವಾ ಮೇಲ್ನೋಟದ ಸುದ್ದಿಯ ಮೇಲೆ ಆಧರಿಸಿಲ್ಲ. ಬದಲಾಗಿ ಅದು ದೇಶದ ಲಕ್ಷಾಂತರ ವೃದ್ಧರು, ವಿಧವಾ ಮಹಿಳೆಯರು ಮತ್ತು ಅಂಗವಿಕಲ ನಾಗರಿಕರ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ಸತ್ಯದ ಮೇಲೆ ನಿಂತಿದೆ. ಏಕೆಂದರೆ ಅವರಿಗೆ ಪಿಂಚಣಿ ಕೇವಲ ಸರ್ಕಾರಿ ನೆರವಲ್ಲ, ಬದಲಾಗಿ ಜೀವನ ನಡೆಸುವ ಸಾಧನವಾಗಿದೆ. ಈ ಹಣದ ಮೂಲಕವೇ ಅವರು ಔಷಧಿಗಳನ್ನು ಖರೀದಿಸುತ್ತಾರೆ, ರೇಷನ್ ತರುತ್ತಾರೆ, ವಿದ್ಯುತ್ ಬಿಲ್ ಪಾವತಿಸುತ್ತಾರೆ ಮತ್ತು ಆತ್ಮಗೌರವದೊಂದಿಗೆ ಜೀವನ ಮುಂದುವರಿಸುತ್ತಾರೆ. ಪಿಂಚಣಿಗೆ ಸಂಬಂಧಿಸಿದ ಯಾವುದೇ ಹೊಸ ನಿಯಮ, ಪರಿಶೀಲನೆ ಅಭಿಯಾನ ಅಥವಾ ಪಾವತಿ ಸಂಬಂಧಿತ ಬದಲಾವಣೆಗಳು ಬಂದಾಗ ಅದರ ಪರಿಣಾಮ ನೇರವಾಗಿ ಅವರ ಮೇಲೆ ಬೀಳುತ್ತದೆ. ಮತ್ತು ಇದೇ ಕಾರಣಕ್ಕೆ ಕಳೆದ ಕೆಲವು ತಿಂಗಳುಗಳಲ್ಲಿ ಸಾಮಾಜಿಕ ಭದ್ರತಾ ವ್ಯವಸ್ಥೆಗಳ ಬಗ್ಗೆ ಬರುತ್ತಿರುವ ಸಂಕೇತಗಳನ್ನು ಅರ್ಥಮಾಡಿಕೊಳ್ಳುವುದು ಅತ್ಯಂತ ಮುಖ್ಯ. ಆಧಾರ್ ಮತ್ತು ಬ್ಯಾಂಕ್ ಖಾತೆಯ ಹೊಂದಾಣಿಕೆ, ಆದಾಯ ಪ್ರಮಾಣಪತ್ರದ ಮಾನ್ಯತೆ ಮತ್ತು ನಿವಾಸದ ದೃಢೀಕರಣವನ್ನು ನಿರಂತರವಾಗಿ ಪರಿಶೀಲಿಸಲಾಗುತ್ತದೆ. ಎಲ್ಲಾದರೂ ಹೆಸರಿನ ಕಾಗದದಲ್ಲಿ ವ್ಯತ್ಯಾಸವಿದ್ದರೆ, ಹುಟ್ಟಿದ ದಿನಾಂಕ ಹೊಂದಾಣಿಕೆ ಆಗದಿದ್ದರೆ, ಬ್ಯಾಂಕ್ ಖಾತೆ ಆಧಾರ್ಗೆ ಲಿಂಕ್ ಆಗದಿದ್ದರೆ ಅಥವಾ ಡಿಬಿಟಿ ಸಕ್ರಿಯ ಆಗದಿದ್ದರೆ ಪಾವತಿ ಅಡ್ಡಿಯಾಗಬಹುದು ಮತ್ತು ಫಲಾನುಭವಿಗಳು ತಿಂಗಳುಗಳ ಕಾಲ ಸಮಸ್ಯೆ ಎಲ್ಲಿರುವುದು ಎಂದು ಅರ್ಥಮಾಡಿಕೊಳ್ಳದೇ ಇರುತ್ತಾರೆ. ಆದರೆ ನಿಮ್ಮಲ್ಲಿ ಅಂತಹ ವ್ಯತ್ಯಾಸ ಇದೆಯೇ? ಅದು ನಿಮ್ಮ ಪಿಂಚಣಿಯನ್ನು ಹಾಳು ಮಾಡಬಹುದೇ? ಈ ಕುತೂಹಲ ನಿಮ್ಮನ್ನು ವಿಡಿಯೋಗೆ ಕಟ್ಟಿಹಾಕುತ್ತವೆಯೇ? ಮುಂದುವರಿಯಿರಿ. ಸ್ನೇಹಿತರೆ, ಹಬ್ಬಗಳ ಸಮಯದಲ್ಲಿ ಪಿಂಚಣಿಯಲ್ಲಿ ಸಂಭವನೀಯ ಹೆಚ್ಚಳ ಅಥವಾ ಬಾಕಿ ಪಾವತಿಯನ್ನು ಒಟ್ಟಿಗೇ ಬಿಡುಗಡೆ ಮಾಡುವ ಚರ್ಚೆಗಳು ತೀವ್ರಗೊಳ್ಳುತ್ತವೆ. ಏಕೆಂದರೆ ದುರ್ಬಲ ವರ್ಗಕ್ಕೆ ಹೆಚ್ಚುವರಿ ನೆರವು ನೀಡುವ ಬೇಡಿಕೆ ಹೆಚ್ಚಾಗುತ್ತವೆ. ಸರ್ಕಾರ ಅಥವಾ ರಾಜ್ಯಾಡಳಿತ ಹೆಚ್ಚಿದ ದರದಿಂದ ಪಾವತಿ ಮಾಡಿದರೆ ಅದು ನಿಶ್ಚಿತವಾಗಿ ನೆರವಾಗುವುದು. ಆದರೆ ಒಟ್ಟಿಗೆ ದೊಡ್ಡ ಪ್ರಮಾಣದ ಪಾವತಿ ನಡೆದರೆ ತಾಂತ್ರಿಕ ಒತ್ತಡ ಹೆಚ್ಚಬಹುದು ಮತ್ತು ವ್ಯವಸ್ಥೆಯಲ್ಲಿ ತಾತ್ಕಾಲಿಕ ವಿಳಂಬ ಸಾಧ್ಯವಿದೆ. ಅಂಗವಿಕಲ ಪಿಂಚಣಿಯ ಸಂದರ್ಭದಲ್ಲಿ ಪಾತೃತೆಯ ಶೇಕಡಾವಾರುಗಳಲ್ಲಿ ಲಚಿಲತೆಯನ್ನು ತರುವ ಮಾತು ಮುಖ್ಯವಾಗಿದೆ. ಏಕೆಂದರೆ ಮೊದಲು ಹಲವು ಅಗತ್ಯವುಳ್ಳವರು ನಿಗದಿತ ಮಿತಿಯಿಂದ ಸ್ವಲ್ಪ ಕಡಿಮೆಯಾಗಿದ್ದರಿಂದ ಹೊರಗುಳಿದಿದ್ದರು. ಹೆಚ್ಚು ಜನರನ್ನು ಸೇರಿಸಿಕೊಂಡರೆ ಅದು ಮಾನವೀಯ ದೃಷ್ಟಿಯಿಂದ ಸಕಾರಾತ್ಮಕ ಕ್ರಮವಾಗುತ್ತದೆ. ಆದರೆ ಇದರೊಂದಿಗೆ ಬಜೆಟ್ ನಿರ್ವಹಣೆ ಮತ್ತು ಸಮಯಕ್ಕೆ ಸರಿಯಾಗಿ ಪಾವತಿ ಖಚಿತಪಡಿಸುವುದು ಆಡಳಿತಕ್ಕೆ ಸವಾಲಾಗಿ ಉಳಿಯುತ್ತದೆ. ಆದರೆ ನಿಮ್ಮ ಪಿಂಚಣಿ ಶೇಕಡಾವಾರು ಸರಿಯಿದೆಯೇ? ಅದು ಹೆಚ್ಚುವ ಸಂಭವವಿದೆಯೇ? ಈ ಪ್ರಶ್ನೆಗಳು ನಿಮ್ಮನ್ನು ಆಕರ್ಷಿಸುತ್ತವೆಯೇ? ಮುಂದುವರಿಯಿರಿ, ಏಕೆಂದರೆ ಇನ್ನೂ ಹೆಚ್ಚಿನ ವಿಷಯಗಳಿವೆ. ಸ್ನೇಹಿತರೆ, ಅರ್ಜಿ ಪ್ರಕ್ರಿಯೆ ಬಗ್ಗೆ ಮಾತನಾಡುವುದಾದರೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಮಾಧ್ಯಮಗಳು ಲಭ್ಯವಿದೆ. ಆದರೆ ಮಾಹಿತಿಯ ಕೊರತೆಯಿಂದ ಜನರು ತಪ್ಪು ಪೋರ್ಟಲ್ಗಳಲ್ಲಿ ಅರ್ಜಿ ಸಲ್ಲಿಸುತ್ತಾರೆ, ಅಪೂರ್ಣ ದಾಖಲೆಗಳಲ್ಲೂ ಸಲ್ಲಿಸುತ್ತಾರೆ ಅಥವಾ ಮಧ್ಯವರ್ತಿಗಳ ಜಾಲಕ್ಕೆ ಸಿಲುಕುತ್ತಾರೆ. ಅವರು ಹಣ ಪಡೆದು ಕೆಲಸ ಮಾಡಿಸುವುದಾಗಿ ಹೇಳುತ್ತಾರೆ. ಆದರೆ ಇಡೀ ಪ್ರಕ್ರಿಯೆ ಉಚಿತವಾಗಿದೆ.
ಆದ್ದರಿಂದ ಅರ್ಜಿ ಅಥವಾ ಯಾವುದೇ ಸುಧಾರಣೆಯ ಪ್ರಕ್ರಿಯೆಯನ್ನು ನೇರವಾಗಿ ಅಧಿಕೃತ ಸರ್ಕಾರಿ ಕಚೇರಿ ಅಥವಾ ಅಧಿಕೃತ ಪೋರ್ಟಲ್ ಮೂಲಕ ಮಾತ್ರ ಮಾಡಬೇಕು. ಆದರೆ ನೀವು ಮಧ್ಯವರ್ತಿಗಳಿಗೆ ಬಲಿಯಾಗಿದ್ದೀರಾ? ಅದು ನಿಮ್ಮ ಪಿಂಚಣಿಯನ್ನು ವಿಳಂಬಗೊಳಿಸಬಹುದೇ? ಈ ಎಚ್ಚರಿಕೆ ನಿಮ್ಮನ್ನು ಜಾಗೃತಗೊಳಿಸುತ್ತದೆಯೇ? ವಿಡಿಯೋ ಮುಂದುವರಿಸಿ. ಸ್ನೇಹಿತರೆ, ಈ ಇಡೀ ವ್ಯವಸ್ಥೆಯ ಮೂಲ ಡಿಬಿಟಿ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಗಿದೆ. ಏಕೆಂದರೆ ಈಗ ಬಹುತೇಕ ಎಲ್ಲಾ ಪಾವತಿಗಳು ನೇರವಾಗಿ ಬ್ಯಾಂಕ್ ಖಾತೆಗೆ ಕಳುಹಿಸಲಾಗುತ್ತದೆ. ಖಾತೆ ಆಧಾರಿಗೆ ಸಂಯೋಜಿತವಾಗದಿದ್ದರೆ, ಕೆವೈಸಿ ಅಪೂರ್ಣವಾಗಿದ್ದರೆ ಅಥವಾ ಡಿಬಿಟಿ ನಿಷ್ಕ್ರಿಯವಾಗಿದ್ದರೆ ಮೊತ್ತ ಅನುಮೋದಿಸಲ್ಪಟ್ಟರೂ ಖಾತೆಗೆ ತಲುಪದು. ಮತ್ತು ಹಲವು ಬಾರಿ ಸಮಸ್ಯೆ ಬ್ಯಾಂಕ್ ಮಟ್ಟದಲ್ಲಿ ಪರಿಹರಿಸಲ್ಪಟ್ಟರೆ ನಿಲ್ಲಿಸಿದ ಕಂತುಗಳು ಒಟ್ಟಿಗೆ ಜಮವಾಗುತ್ತವೆ. ಮುಂದಿನ ಕಾಲದಲ್ಲಿ ಪಿಂಚಣಿ ವ್ಯವಸ್ಥೆ ಇನ್ನಷ್ಟು ಡಿಜಿಟಲ್ ಮತ್ತು ನಿರಂತರ ಪರಿಶೀಲನೆ ಆಧಾರಿತವಾಗಬಹುದು. ಅದರರ್ಥ ಕೇವಲ ಒಮ್ಮೆ ಯೋಜನೆಯಲ್ಲಿ ಸೇರಿಕೊಂಡರೆ ಸಾಕು ಎಂಬುದಲ್ಲ, ಬದಲಿಗೆ ಸಮಯಕ್ಕೆ ಪಾತ್ರತೆಯ ದೃಢೀಕರಣ ಅಗತ್ಯವಾಗುತ್ತದೆ. ಆದ್ದರಿಂದ ಫಲಾನುಭವಿಗಳಿಗೆ ಅತ್ಯಂತ ಮುಖ್ಯ ಕ್ರಮ ತಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಆದಾಯ ಪ್ರಮಾಣಪತ್ರ, ನಿವಾಸ ಪ್ರಮಾಣ, ಅಂಗವಿಕಲ ಪ್ರಮಾಣಪತ್ರ ಅಥವಾ ಜೀವನ ಸಂಗಾತಿಯ ಮರಣ ಪ್ರಮಾಣಪತ್ರದಂತಹ ಅಗತ್ಯ ದಾಖಲೆಗಳನ್ನು ಸರಿಯಾಗಿ ಮತ್ತು ನವೀಕರಿಸಿ ಇಟ್ಟುಕೊಳ್ಳುವುದು. ಬ್ಯಾಂಕ್ನಲ್ಲಿ ಡಿಬಿಟಿ ಸ್ಥಿತಿಯನ್ನು ನಿಯಮಿತವಾಗಿ ಪರಿಶೀಲಿಸಿ ಮತ್ತು ಯಾವುದೇ ಮಾಹಿತಿಯ ಮೇಲೆ ನಂಬಿಕೆ ಇಡುವ ಮೊದಲು ಅಧಿಕೃತ ದೃಢೀಕರಣ ಕಡ್ಡಾಯವಾಗಿ ಮಾಡಿ. ಈ ಎಲ್ಲಾ ಬದಲಾವಣೆಗಳ ಅಂತಿಮ ಉದ್ದೇಶ ವ್ಯವಸ್ಥೆಯನ್ನು ಇನ್ನಷ್ಟು ಪಾರದರ್ಶಕ ಮತ್ತು ಗುರಿಯುಕ್ತವಾಗಿ ಮಾಡುವುದು. ಇದರಿಂದ ನಿಜವಾದ ಅಗತ್ಯವುಳ್ಳವರು ಸುರಕ್ಷಿತರಾಗಿ ಉಳಿಯುತ್ತಾರೆ ಮತ್ತು ಪಾವತಿ ಸಮಯಕ್ಕೆ ಸರಿಯಾಗಿ ಅವರ ಖಾತೆಗೆ ತಲುಪುತ್ತದೆ. ಆದರೆ ಈ ಪ್ರಕ್ರಿಯೆಯಲ್ಲಿ ಜಾಗೃತಿ ಮತ್ತು ದಾಖಲೆಗಳ ಶುದ್ಧತೆ ಅದನ್ನು ನಿರ್ವಿಘ್ನಗೊಳಿಸುವ ಕೀಲಿಕೈಯಾಗಿದೆ. ಆದರೆ ನೀವು ನಿಮ್ಮ ದಾಖಲೆಗಳನ್ನು ನವೀಕರಿಸಿದ್ದೀರಾ? ಅದು ನಿಮ್ಮ ಪಿಂಚಣಿಯನ್ನು ಉಳಿಸಬಹುದೇ? ಈ ಸಲಹೆ ನಿಮ್ಮನ್ನು ಪ್ರೇರೇಪಿಸುತ್ತದೆಯೇ? ಮುಂದುವರಿಯಿರಿ. ಸ್ನೇಹಿತರೆ, ಈ ಇಡೀ ಬದಲಾವಣೆಯನ್ನು ಸರಳ ಭಾಷೆಯಲ್ಲಿ ಅರ್ಥಮಾಡಿಕೊಳ್ಳುವುದಾದರೆ, ಮೊದಲು ಯಾರಿಗೆ ನಷ್ಟವಾಗಬಹುದು ಮತ್ತು ಯಾವ ನಿರ್ಲಕ್ಷ್ಯ ನಿಮ್ಮ ಪಿಂಚಣಿಯನ್ನು ನಿಲ್ಲಿಸಬಹುದು ಎಂಬುದನ್ನು ತಿಳಿಯುವುದು ಮುಖ್ಯ. ಸರಳವಾಗಿ ಹೇಳುವುದಾದರೆ, ಯಾವ ಫಲಾನುಭವಿಗಳ ಮಾಹಿತಿ ಹಳೆಯದಾಗಿದೆ, ಯಾರ ದಾಖಲೆಗಳು ಪರಸ್ಪರ ಹೊಂದದು, ಯಾರ ಬ್ಯಾಂಕ್ ಖಾತೆ ನಿಷ್ಕ್ರಿಯವಾಗಿದೆ ಅಥವಾ ಯಾರ ಆದಾಯ ದಾಖಲೆ ಸ್ಪಷ್ಟವಾಗಿಲ್ಲವೋ ಅವರಿಗೆ ಅತ್ಯಧಿಕ ಸಮಸ್ಯೆಗಳು ಎದುರಾಗಬಹುದು. ಸರ್ಕಾರ ಈಗ ಪಿಂಚಣಿ ವ್ಯವಸ್ಥೆಯನ್ನು ಕೇವಲ ನೆರವಿನ ರೂಪದಲ್ಲದೆ ಪರಿಶೀಲಿತ ಸಾಮಾಜಿಕ ಭದ್ರತೆಯ ರೂಪದಲ್ಲಿ ನಡೆಸಲು ಬಯಸುತ್ತದೆ. ಮೊದಲು ಹೀಗಾಗುತ್ತಿತ್ತು. ಒಮ್ಮೆ ಹೆಸರು ಪಟ್ಟಿಯಲ್ಲಿ ಸೇರಿದರೆ ವರ್ಷಗಳ ಕಾಲ ಪಾವತಿ ಮುಂದುವರಿಯುತ್ತಿತ್ತು ಮತ್ತು ಮಧ್ಯದಲ್ಲಿ ಹೆಚ್ಚು ಪರಿಶೀಲನೆಗಳು ನಡೆಯುತ್ತಿರಲಿಲ್ಲ. ಆದರೆ ಈಗ ಸಮಯಕ್ಕೆ ಡೇಟಾ ಹೊಂದಾಣಿಕೆ, ಆದಾಯದ ದೃಢೀಕರಣ, ಆಧಾರ್ ಮತ್ತು ಬ್ಯಾಂಕ್ ಖಾತೆಯ ಪರಿಶೀಲನೆ ಮತ್ತು ಡಿಜಿಟಲ್ ದಾಖಲೆಯ ಪರಿಶೀಲನೆ ನಡೆಯುತ್ತಿದೆ. ಇದರರ್ಥ ವ್ಯವಸ್ಥೆ ಕಾಗದಗಳಿಗಿಂತ ಡಿಜಿಟಲ್ ಮಾಹಿತಿಯ ಮೇಲೆ ಹೆಚ್ಚು ಅವಲಂಬಿತವಾಗುತ್ತದೆ. ಯಾರ ಮಾಹಿತಿ ನವೀಕರಿಸಲ್ಪಟ್ಟಿದೆಯೋ, ಯಾರ ಆಧಾರ್, ಬ್ಯಾಂಕ್ ಮತ್ತು ಮೊಬೈಲ್ ಸಂಖ್ಯೆ ಸರಿಯಾಗಿ ಸಂಯೋಜಿತವಾಗಿದೆಯೋ ಅವರಿಗೆ ಚಿಂತೆಯಿಲ್ಲ. ಆದರೆ ಯಾರ ದಾಖಲೆ ವಿವಿಧ ಸ್ಥಳಗಳಲ್ಲಿ ವಿಭಿನ್ನವಾಗಿದೆಯೋ ಅಲ್ಲಿ ಸಮಸ್ಯೆ ಉದ್ಭವಿಸಬಹುದು. ಗ್ರಾಮಗಳಲ್ಲಿ ಸಾಮಾನ್ಯವಾಗಿ ಕಾಣುವಂತೆ ಆಧಾರ್ ಕಾರ್ಡ್ನಲ್ಲಿ ಹೆಸರು ಒಂದು ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಬ್ಯಾಂಕ್ ಖಾತೆಯಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ ಮತ್ತು ರೇಷನ್ ಕಾರ್ಡ್ನಲ್ಲಿ ಮತ್ತೊಂದು ರೀತಿಯಲ್ಲಿ. ಮೊದಲು ಈ ವ್ಯತ್ಯಾಸಗಳನ್ನು ನಿರ್ಲಕ್ಷಿಸಲಾಗುತ್ತಿತ್ತು. ಆದರೆ ಈಗ ಡಿಜಿಟಲ್ ವ್ಯವಸ್ಥೆಯಲ್ಲಿ ಈ ಸಣ್ಣ ತಪ್ಪುಗಳು ಪಾವತಿಯನ್ನು ನಿಲ್ಲಿಸುತ್ತವೆ. ಆದ್ದರಿಂದ ಮುಂದೆ ದಾಖಲೆಗಳಲ್ಲಿ ಏಕರೂಪತೆ ಅತ್ಯಂತ ಅಗತ್ಯವಾಗಲಿದೆ. ಈ ಬದಲಾವಣೆ ತಾಂತ್ರಿಕವಾಗಿ ಪಾರದರ್ಶಕತೆಗಾಗಿ ಸರಿಯಿದೆ, ಏಕೆಂದರೆ ಇದರಿಂದ ನಕಲಿ ಹೆಸರುಗಳು ತೆಗೆಯಲ್ಪಡುತ್ತವೆ ಮತ್ತು ನಿಜವಾದ ಅಗತ್ಯವುಳ್ಳವರಿಗೆ ಹಣ ತಲುಪುತ್ತದೆ. ಆದರೆ ಇದಕ್ಕಾಗಿ ಜಾಗೃತಿ ಅಷ್ಟೇ ಮುಖ್ಯ. ಮತ್ತೊಂದು ದೊಡ್ಡ ವಿಷಯ ಆದಾಯ ಮಿತಿಗೆ ಸಂಬಂಧಿಸಿದ್ದು. ಈಗ ಕುಟುಂಬದ ಆರ್ಥಿಕ ಸ್ಥಿತಿ ಮತ್ತು ಇತರ ಸರ್ಕಾರಿ ಯೋಜನೆಗಳಿಂದ ಸಿಗುತ್ತಿರುವ ನೆರವಿನ ಹೊಂದಾಣಿಕೆ ನಡೆಯುತ್ತಿದೆ. ಯಾವುದೇ ಕುಟುಂಬಕ್ಕೆ ಮೊದಲೇ ಇತರ ಸರ್ಕಾರಿ ಯೋಜನೆಯಿಂದ ಸಾಕಷ್ಟು ಲಾಭ ಸಿಗುತ್ತಿದ್ದರೆ ಅಥವಾ ದಾಖಲೆಯಲ್ಲಿ ಆದಾಯ ಹೆಚ್ಚು ಕಾಣುತ್ತಿದ್ದರೆ ಪಿಂಚಣಿಯ ಪಾತ್ರತೆಯಲ್ಲೂ ಮರುಪರಿಶೀಲನೆ ಸಾಧ್ಯ. ಇಲ್ಲಿ ಸಮಸ್ಯೆಯೆಂದರೆ ಅಸಂಘಟಿತ ಕ್ಷೇತ್ರದಲ್ಲಿ ಕೆಲಸ ಮಾಡುವವರ ಆದಾಯ ನಿಗದಿತವಲ್ಲ. ಕೆಲವರು ದಿನಗೂಲಿ ಮಾಡುತ್ತಾರೆ, ಕೆಲವರು ಸಣ್ಣ ಕೃಷಿ ಮಾಡುತ್ತಾರೆ, ಕೆಲವರು ಋತುಮಾನದ ಕೆಲಸ ಮಾಡುತ್ತಾರೆ. ಅವರ ಆದಾಯದ ಸ್ಥಿರ ದಾಖಲೆ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಕಾಗದದ ಅಂದಾಜು ಮಾಡಿದಾಗ ಅದು ನಿಜ ಸ್ಥಿತಿಯಿಂದ ವಿಭಿನ್ನವಾಗಿ ಬರುತ್ತದೆ ಮತ್ತು ಪಾತ್ರ ವ್ಯಕ್ತಿ ಪಟ್ಟಿಯಿಂದ ಹೊರಬೀಳುತ್ತಾನೆ. ಆದ್ದರಿಂದ ಆದಾಯ ಪ್ರಮಾಣ ಪತ್ರವನ್ನು ಸಮಯಕ್ಕೆ ಸರಿಯಾಗಿ ನವೀಕರಿಸಿ ಸರಿಯಾದ ಮಾಹಿತಿ ನೀಡುವುದು ಅತ್ಯಂತ ಅಗತ್ಯವಾಗಿದೆ. ಈಗ ನೆಲಮಟ್ಟದ ಸತ್ಯವನ್ನು ಅರ್ಥಮಾಡಿಕೊಳ್ಳುವುದಾದರೆ ಪಿಂಚಣಿ ನಿಲ್ಲುವ ಅತ್ಯಂತ ಸಾಮಾನ್ಯ ಕಾರಣಗಳು
ತಾಂತ್ರಿಕವಾಗಿರುತ್ತವೆ ಹೊರತು ಯೋಜನೆಯನ್ನು ನಿಲ್ಲಿಸುವುದಲ್ಲ. ಸರ್ಕಾರ ಡೇಟಾ ಹೊಂದಾಣಿಕೆ ಮಾಡಿದಾಗ ಹಳೆಯ ದಾಖಲೆಗಳು ಮತ್ತು ಹೊಸ ಡಿಜಿಟಲ್ ದಾಖಲೆಗಳನ್ನು ಸೇರಿಸಲಾಗುತ್ತದೆ. ಉದಾಹರಣೆಗೆ, ಯಾರಾದರೂ 10 ವರ್ಷಗಳ ಹಿಂದೆ ಅರ್ಜಿ ಸಲ್ಲಿಸಿದ್ದರೆ ಆ ಸಮಯದಲ್ಲಿ ಆಧಾರ್ ಕಡ್ಡಾಯವಲ್ಲ ಮತ್ತು ಬ್ಯಾಂಕ್ ಖಾತೆ ವಿಭಿನ್ನವಾಗಿತ್ತು. ಈಗ ಅದೇ ಮಾಹಿತಿಯನ್ನು ಡಿಜಿಟಲ್ ವೇದಿಕೆಗೆ ತಂದಾಗ ಹೆಸರು, ಹುಟ್ಟಿದ ದಿನಾಂಕ ಅಥವಾ ಖಾತೆ ಸಂಖ್ಯೆಯಲ್ಲಿ ವ್ಯತ್ಯಾಸ ಬರುತ್ತದೆ. ವ್ಯವಸ್ಥೆ ಅಂತಹ ಸಂದರ್ಭಗಳಲ್ಲಿ ಪಾವತಿಯನ್ನು ನಿಲ್ಲಿಸುತ್ತದೆ. ಇದರಿಂದ ತಪ್ಪು ಅಥವಾ ದ್ವಿಗುಣ ಪಾವತಿಯಾಗದಿರಲಿ. ಆದರೆ ಫಲಾನುಭವಿಗೆ ಕಾರಣ ತಿಳಿಯದು ಮತ್ತು ಅವರು ಸರ್ಕಾರ ಪಿಂಚಣಿಯನ್ನು ನಿಲ್ಲಿಸಿದೆ ಎಂದು ಭಾವಿಸುತ್ತಾರೆ. ನಿಜಕ್ಕೂ ಅಗತ್ಯವಿರುವುದು ಕೇವಲ ದಾಖಲೆಯನ್ನು ನವೀಕರಿಸುವುದು. ಡಿಬಿಟಿ ಅಂದರೆ ನೇರ ಬ್ಯಾಂಕ್ ಖಾತೆಗೆ ಪಾವತಿ ಈಗ ಸಂಪೂರ್ಣವಾಗಿ ಜಾರಿಯಲ್ಲಿದೆ. ಇದರ ಲಾಭ ಮಧ್ಯದಲ್ಲಿ ಯಾವುದೇ ಹಸ್ತಕ್ಷೇಪವಿಲ್ಲ ಮತ್ತು ಪಾರದರ್ಶಕತೆ ಉಳಿಯುತ್ತದೆ. ಆದರೆ ಇದಕ್ಕಾಗಿ ಬ್ಯಾಂಕ್ ಖಾತೆ ಸಕ್ರಿಯವಾಗಿರಬೇಕು. ಹಲವರು ಖಾತೆ ತೆರೆದು ಬಿಟ್ಟುಬಿಡುತ್ತಾರೆ, ದೀರ್ಘಕಾಲ ಲೇನ್ದೇನ್ ಮಾಡದೇ ಇರುತ್ತಾರೆ, ಕೆವೈಸಿಯನ್ನು ನವೀಕರಿಸದೇ ಇರುತ್ತಾರೆ ಅಥವಾ ಆಧಾರ್ ಸೀಡಿಂಗ್ ಮಾಡದೇ ಇರುತ್ತಾರೆ. ಸರ್ಕಾರ ಹಣ ಕಳುಹಿಸಿದಾಗ ಬ್ಯಾಂಕ್ ಆ ಖಾತೆಯನ್ನು ನಿಷ್ಕ್ರಿಯ ಅಥವಾ ಅಪೂರ್ಣ ಎಂದು ಪರಿಗಣಿಸಿ ಮೊತ್ತವನ್ನು ಹಿಂದಿರುಗಿಸುತ್ತದೆ. ನಂತರ ಅದೇ ಪಾವತಿಯನ್ನು ಮರುಬಿಡುಗಡೆ ಮಾಡುವಲ್ಲಿ ಸಮಯ ಹಿಡಿಯುತ್ತದೆ ಮತ್ತು ಫಲಾನುಭವಿ ತೊಂದರೆಗೊಳಗಾಗುತ್ತಾರೆ. ಆದ್ದರಿಂದ ಸಮಯಕ್ಕೆ ಬ್ಯಾಂಕ್ಗೆ ಹೋಗಿ ಖಾತೆಯನ್ನು ಸಕ್ರಿಯಗೊಳಿಸಿ, ಆಧಾರ್ ಲಿಂಕಿಂಗ್ ದೃಢೀಕರಣ ಮಾಡಿ ಮತ್ತು ಮೊಬೈಲ್ ಸಂಖ್ಯೆಯನ್ನು ನವೀಕರಿಸಿ. ಇದರಿಂದ ಯಾವುದೇ ಸಮಸ್ಯೆಯ ಸೂಚನೆ ಸಿಗಬಹುದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ನಷ್ಟ ಕೇವಲ ತಮ್ಮ ಮಾಹಿತಿಯನ್ನು ನವೀಕರಿಸದವರಿಗೆ ಆಗುತ್ತದೆ. ದಾಖಲೆಗಳಲ್ಲಿ ವ್ಯತ್ಯಾಸವಿದ್ದರೆ, ಆದಾಯ ದಾಖಲೆ ಸ್ಪಷ್ಟವಾಗಿದ್ದರೆ ಅಥವಾ ಬ್ಯಾಂಕಿಂಗ್ ಪ್ರಕ್ರಿಯೆ ಅಪೂರ್ಣವಾಗಿದ್ದರೆ ಪಿಂಚಣಿ ಹೊಂದಿರುವವರು ಈ ಸಕ್ರಿಯ ಪಾತ್ರವನ್ನು ವಹಿಸಬೇಕು. ಕೇವಲ ಕಾಯುತ್ತಾ ಕುಳಿತರೆ ಸಾಲದು. ತಮ್ಮ ದಾಖಲೆಗಳ ಸಮಾನತೆಯನ್ನು ಪರಿಶೀಲಿಸಿ, ಬ್ಯಾಂಕ್ ಖಾತೆಯನ್ನು ಚಾಲ್ತಿಯಲ್ಲಿಟ್ಟುಕೊಳ್ಳಿ, ಆದಾಯ ಪ್ರಮಾಣವನ್ನು ಸಮಯಕ್ಕೆ ಸರಿಯಾಗಿ ನವೀಕರಿಸಿ ಮತ್ತು ಯಾವುದೇ ಸೂಚನೆಯನ್ನು ನಿರ್ಲಕ್ಷಿಸಬೇಡಿ. ಮುಂದಿನ ಕಾಲ ಡಿಜಿಟಲ್ ಮತ್ತು ಪರಿಶೀಲನೆ ಆಧಾರಿತ ವ್ಯವಸ್ಥೆಯದ್ದು ಮತ್ತು ಸಮಯಕ್ಕೆ ಸರಿಯಾಗಿ ತಮ್ಮ ಮಾಹಿತಿಯನ್ನು ಸರಿಪಡಿಸಿಕೊಂಡವರ ಪಿಂಚಣಿ ನಿಯಮಿತವಾಗಿ ತಡೆಯಿಲ್ಲದೆ ಸಿಗುತ್ತಲೇ ಇರುತ್ತದೆ. ಈ ಯೋಜನೆಗಳು ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ, ಏಕೆಂದರೆ ದುರ್ಬಲ ವರ್ಗಕ್ಕೆ ನೀಡುವ ನೆರವು ಸಮಾಜದ ಒಟ್ಟಾರೆ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತದೆ. ಹಲವು ರಾಜ್ಯಗಳಲ್ಲಿ ಪಿಂಚಣಿ ಮೊತ್ತವನ್ನು ಹೆಚ್ಚಿಸುವ ಪ್ರಯತ್ನಗಳು ನಡೆಯುತ್ತಿವೆ ಮತ್ತು ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳು ಇದನ್ನು ಬೆಂಬಲಿಸುತ್ತವೆ. ಆದರೆ ಸ್ಥಳೀಯ ಸಮಸ್ಯೆಗಳು ಮತ್ತು ಬಜೆಟ್ ನಿರ್ಬಂಧಗಳು ಕೆಲವೊಮ್ಮೆ ವಿಳಂಬಕ್ಕೆ ಕಾರಣವಾಗುತ್ತವೆ. ಫಲಾನುಭವಿಗಳು ಸ್ಥಳೀಯ ಸರ್ಕಾರಿ ಕಚೇರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರುವುದು ಮುಖ್ಯ, ಏಕೆಂದರೆ ಅಲ್ಲಿಂದ ಮಾತ್ರ ಸರಿಯಾದ ಮಾಹಿತಿ ಸಿಗುತ್ತದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುವ ಅಪಪ್ರಚಾರಗಳಿಗೆ ಬಲಿಯಾಗಬೇಡಿ. ಬದಲಿಗೆ ಅಧಿಕೃತ ಮೂಲಗಳಿಂದ ಮಾಹಿತಿ ಪಡೆಯಿರಿ. ಪಿಂಚಣಿ ಯೋಜನೆಗಳು ದೇಶದ ಸಾಮಾಜಿಕ ಭದ್ರತಾ ಜಾಲದ ಭಾಗವಾಗಿವೆ ಮತ್ತು ಅವುಗಳನ್ನು ಸುಧಾರಿಸುವ ಪ್ರಯತ್ನಗಳು ನಿರಂತರವಾಗಿ ನಡೆಯುತ್ತಿವೆ. ನೀವು ಈ ಯೋಜನೆಯ ಫಲಾನುಭವಿಯಾಗಿದ್ದರೆ ನಿಮ್ಮ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳಿ ಮತ್ತು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಿ. ಇದರಿಂದ ನಿಮ್ಮ ಜೀವನ ಸುಗಮವಾಗಿ ಸಾಗುತ್ತದೆ ಮತ್ತು ಸರ್ಕಾರದ ನೆರವು ನಿರಂತರವಾಗಿ ಸಿಗುತ್ತದೆ. ಹಲವು ಸಂದರ್ಭಗಳಲ್ಲಿ ಸಣ್ಣ ಸಣ್ಣ ತಪ್ಪುಗಳು ದೊಡ್ಡ ಸಮಸ್ಯೆಗಳನ್ನು ಉಂಟುಮಾಡುತ್ತವೆ. ಆದ್ದರಿಂದ ನಿಮ್ಮ ದಾಖಲೆಗಳನ್ನು ನಿಯಮಿತವಾಗಿ ಪರಿಶೀಲಿಸಿ, ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಮಾತನಾಡಿ ಮತ್ತು ಅಗತ್ಯವಿದ್ದರೆ ಸಹಾಯ ಪಡೆಯಿರಿ. ಈ ರೀತಿಯಲ್ಲಿ ನೀವು ಯಾವುದೇ ತೊಂದರೆಯಿಲ್ಲದೆ ಪಿಂಚಣಿ ಪಡೆಯಬಹುದು. ಸರ್ಕಾರದ ಡಿಜಿಟಲ್ ಉಪಕ್ರಮಗಳು ಇದನ್ನು ಸರಳಪಡಿಸುತ್ತಿವೆ, ಆದರೆ ನಿಮ್ಮ ಸಹಕಾರ ಅಗತ್ಯ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸುಧಾರಣೆಗಳು ಬರಬಹುದು ಮತ್ತು ನೀವು ಅವುಗಳೊಂದಿಗೆ ಹೊಂದಿಕೊಳ್ಳಿ. ಇದರಿಂದ ನಿಮ್ಮ ಭವಿಷ್ಯ ಸುರಕ್ಷಿತವಾಗುತ್ತದೆ. ಸ್ನೇಹಿತರೆ, ಈಗ ನೀವು ಹೇಳಿ, ಈ ಸುದ್ದಿ ನಿಮ್ಮ ಜೀವನಕ್ಕೆ ಹೇಗೆ ಸಂಬಂಧಿಸಿದೆ? ನಿಮ್ಮ ಪಿಂಚಣಿ ಸುರಕ್ಷಿತವಾಗಿದೆಯೇ ಅಥವಾ ನೀವು ಈಗಲೇ ಕ್ರಮ ಕೈಗೊಳ್ಳಬೇಕೇ? ಕಮೆಂಟ್ ಮಾಡಿ ಮತ್ತು ನಮ್ಮ ಬೃಹತ್ ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸುದ್ದಿಗಳಿಗಾಗಿ ಕಾಯುತ್ತಿರಿ. ಧನ್ಯವಾದ.